ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತು ನಾನು ನಿಮಗೆ ರಾಗಿ ಸೂಪ್ ಮಾಡೋದು ಹೇಳ್ಕೊಡ್ತೇನೆ. ರಾಗಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದೈತಿ. ರಾಗಿ ಒಳಗೆ ಪ್ರೋಟೀನ್ ಫೈಬರ್ ಕಂಟೆಂಟ್ ಇರ್ತೈತಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ, ಹೇರ್ ಗ್ರೋತಿಗೆ, ಆಮೇಲೆ ಬೋನ್ಸ್ ಗಟ್ಟಿ ಹಾಕೋರು ಇದ್ರಿಂದ. ಆಮೇಲೆ ಮಕ್ಕಳಿಗೆ ಇದು ಒಳ್ಳೆಯ ಆಹಾರ ಐತ್ರಿ. ನಾವು ಹೊರಗಿನ ಚೀಟ್ ತಂದ ಇನ್ಸ್ಟಂಟ್ ಸೂಪ್ ಮಾಡಿ ಕೊಡೋ ಬದಲು ಇದನ್ನು ಮನ್ಯಾಗ ಮಾಡಿದ್ವಿ ಅಂದ್ರೆ ರುಚಿಕರವಾದ ಸೂಪ್ ರೆಡಿ ಆಗ್ತೈತಿ. ರಾಗಿ ಸೂಪ್ ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಹೆಂಗೆ ಮಾಡೋದು ತೋರಿಸ್ತೇನೆ ರೀ. ಇವಾಗ ಒಲೆ ಹಚ್ಚಿ ಒಲೆ ಮ್ಯಾಲೆ ಬಾಳ್ಗೆ ಇಟ್ಕೊಂಡೇನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋತೇನೆ. ಕಾದ ಮೇಲೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ನೀವು ಬೇಕಂದ್ರೆ ಪೇಸ್ಟ್ ಹಾಕೋರಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಡೊಣ್ ಮೆಣಸಿನ್ಕಾಯಿ, ಗಜ್ಜರಿ ಹಾಕಿ ಸ್ವಲ್ಪ ಹುರ್ಕೋತೇನೆ. ಇಲ್ಲಿ ನೀವು ನಾರ್ಮಲ್ ಮೆಣಸಿನ್ಕಾಯಿನೂ ಸಣ್ಣಗೆ ಹೆಚ್ಚಿ ಹಾಕ್ಕೋಬೋದು. ಆಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ, 1 ಟೇಬಲ್ ಸ್ಪೂನ್ ಹಸಿ ಬಟಾಣಿ ಹಾಕ್ಕೊಂಡು ತುಪ್ಪದಾಗ ಚಂದಾಗ ಹುರ್ಕೋತೇನೆ. ಅಂದ್ರೆ ಇದು ರುಚಿ ಕೊಡ್ತೈತಿ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ ಜೀರಿಗೆ ಪುಡಿ ಹಾಕೋತೇನೆ. ಇದು ಡೈಜೆಷನ್ ಚಲೋ ಆಗ್ತೈತಿ. ಸ್ವಲ್ಪ ಮೆಣಸಿನ ಪುಡಿ ಹಾಕೋತೇನೆ. ಎಲ್ಲನೂ ಚಂದಾಗ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ 1 ಬೌಲ್ ನೀರು ಹಾಕೋತೀನಿ. ನಿಮಗೆ ಎಷ್ಟು ನೀರು ಬೇಕಾ ಅಷ್ಟು ಹಾಕೋರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ನೀವು ಬೇರೆ ತರಕಾರಿನೂ ಸಣ್ಣಗೆ ಹೆಚ್ಚು ಹಾಕೋಬೋದು. ಬೀಟ್ರೂಟ್, ಕ್ಯಾಬೇಜ್ ಈ ಥರ ಯಾವುದೂ ಹಾಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ. ನಿಮ್ಗೆ ಹುಳಿ ಫ್ಲೇವರ್ ಬೇಕಂದ್ರೆ ಸ್ವಲ್ಪ ಟೊಮೆಟೊ ಸಣ್ಣಗೆ ಹೆಚ್ಚು ಹಾಕೋರಿ. ಇದನ್ನು ಹೆಸರು ಬರೋವರೆಗೂ ಬಿಡ್ತೇನೆ. ನೋಡ್ರಿ, ನೀರು ಕಳ ಕುದಿಯಾಕತ್ತಾವು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ ರಾಗಿ ಹಿಟ್ಟು ತೊಗೊಂಡೇನಿ. ಈಗ ಡೈರೆಕ್ಟ್ ಹಾಕಿನಿ ಅಂದ್ರೆ ಹೆಸರು ಬರೋ ನೀರಾಗ ಗಂಟು ಆಗ್ತೈತಿ. ಅದಕ್ಕೆ ಇದನ್ನು ಸ್ವಲ್ಪ ನೀರಾಗ ಗಂಟು ಆಗ್ಲಾರ್ದಂಗೆ ಚಂದಾಗ ಕಲಿಸ್ಕೊತೀನಿ. ಈ ಕಲಿಸ್ಕೊಂಡದ ಹಿಟ್ಟನ್ನು ಕುದಿ ನೀರಾಗ ಹಾಕ್ಕೊಂಡು ತಿರುವಾಡ್ಕೋತೇನೆ. ಇದನ್ನು ಓಪನ್ನ ಇಟ್ಟು ಮುಚ್ಚಳದ ಓಪನ್ ಇಟ್ಟು 1 ನಿಮಿಷ ತಿರುವಾಡ್ಕೋತ ಕುದಿಸ್ರಿ ಇದನ್ನು. ನಂತರ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಕುದಿಸ್ಬೇಕು. ಅಂದ್ರೆ ಇದೆಲ್ಲ ಒಂದೇ ಜೀವಾಗಿ ಬರ್ತೈತಿ. ನಡ್ನಡ್ಗೆ ಸ್ವಲ್ಪ ಬಾಯಿ ಓಪನ್ ಮಾಡಿ ಹಿಂಗೆ ತಿರುವಾಡ್ಕೋತೇರಿ. ಯಾಕಂದ್ರೆ ಗಂಟು ಆಗ್ತಾವು, ಇಲ್ಲ ತಳಾರ ಹಿಡ್ಕೋತೈತಿ. ಈಗ ನೋಡ್ರಿ, ಮಸ್ತ್ ಕುದಿಯಾಕತೈತಿ. ಸೂಪ್ ರೆಡಿ ಆಗೈತಿ. ಆರೋಗ್ಯಕ್ಕೆ ಭಾಳ ಉಪಯೋಗ ಇರೋ ಎಲ್ಲ ತರಕಾರಿ ಹಾಕಿದ್ದು ರಾಗಿ ಸೂಪ್ ರೆಡಿ ಆಗೈತಿ. ಸಂಜೆ ಟೈಮಿಗೆ ಕರೆದು ತಿನ್ನೋ ಬದಲು ಮತ್ತು ಸಣ್ಣ ಹುಡುಗರಿಗೆ ಪೆಪ್ಪರ್ ಪೌಡರ್ ಸ್ಕಿಪ್ ಮಾಡಿ ಉಪ್ಪು ಹಾಕಿ ಮಾಡಿ ಕೊಟ್ರಿ ಅಂದ್ರೆ ಚಲೋ ಇರ್ತೈತಿ. ನಾ ಇವಾಗ ಇದನ್ನು ಒಂದು ಸೂಪ್ ಬೌಲ್ಗೆ ತಕ್ಕೋತೇನೆ. ಧನ್ಯವಾದಗಳು. ದಯವಿಟ್ಟು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.